ನನಗಾಗಿರೋ ಸಂತೋಷಕ್ಕೆ ಇವತ್ತು ನನ್ನ ಪ್ರಾಣನೇ ಹೋಗ್ಬಿಡ್ತದೋ ಏನೋ. ಎಷ್ಟು ಬೇಕು ಕುಡೀರ, ಕುಡೀರಿ. ಗುರು, ನೀನು ಏನೇ ಹೇಳು, ನಮ್ಮಂತ ಅದೃಷ್ಟವಂತರು ಈ ಜಗತ್ತಲ್ಲೇ ಇಲ್ಲ. ಏನಂತೀಯ? ಬಾ ಗುರು, ಸ್ವಲ್ಪ ಬಗ್ಗು ಗುರು. ಯಾಕೋ, ಏನಾಯ್ತು? ನಿನ್ ಕೆನ್ನೆಗೆ ಮುತ್ತು ಕೊಡ್ಬೇಕು, ನಿನ್ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು, ನಿನ್ ಹೆಂಡತಿಗೆ ಅಜಿತ ದುಬ್ಲ ಏನ ಹೂವಿನ ಹಾರ ಹಾಕ್ಬೇಕು. ಹಂಗ ಬಾ. ನನ್ನ ಕಣ್ಣೀರಿಂದ ಅವಳ ಪಾದ ತುಳಿಬೇಕು. ಯಾಕಂದ್ರೆ ಅವಳ ಪಾಲಿಗೆ ದೆವ್ವ. ದೆವ್ವ ಅಲ್ಲ ಕಣೋ, ದೇವ್ರು. ನೀನ್ ಜಾಸ್ತಿ ಕುಡ್ದು ಬಿಟ್ಟಿದ್ಯಾ ಕಣ್ಲ, ಪಿತ್ತ ನೆತ್ತಿಗೆ ಏರ್ಬಿಟ್ಟೈತೆ. ಮುಚ್ಕೊಂಡ್ ಕುಡಿಲ, ನಾಳೆ ಎಣ್ಣೆಗೂ ಇಲ್ದಂಗ್ ಮಾಡ್ಬಿಡ್ತೀಯ. ಏಯ್, ಮುಚ್ಕೊಂಡೆ ಕುಡಿತಾ ಇರೋದು, ನಾನು ಬಿಚ್ಕೊಂಡ ಕುಡಿತಾ ಇದ್ದೀನಿ. ಏಯ್, ಸುಮ್ಮನೆ ಕುಡಿರಲಿ. ನಿಮ್ ಹೆಂಡತಿ ಯಾವತ್ತಾದ್ರೂ ಏನಾದ್ರೂ ಪವಾಡ ತೋರಿಸಿದೆ? ಏನ್ ತೋರಿಸಿದಾಳಣ್ಣ? ಅವಳ ಪವಾಡನ ನೋಡಿ ನೋಡಿ ಅದೆಷ್ಟು ಸತಿ ಮೂರ್ಛೆ ಹೋಗಿದ್ದೀನೋ ಗೊತ್ತಿಲ್ಲ. ಏನ್ ಪವಾಡ ಅಂತ ಹೇಳು ಗುರು, ಹೇಳು ಹೇಳು. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಸೊಂಟಕ್ಕೆ ಉಡ್ದಾರ ಗಟ್ಟಿಯಾಗಿ ಕಟ್ಟಿದ್ದೀರ ತಾನೆ? ನಾನು ಹೇಳೋದು ಕೇಳಿದ್ರೆ ಮೊದಲು ನಿಮ್ಮ ಸೊಂಟ ಬಿದ್ದೋಗತ್ತೆ. ಸೊಂಟಕ್ಕೆ ಎಷ್ಟು ಹುಡ್ದಾರ ಕೆಟ್ಟಿದ್ಯಾ? ನನ್ ಮಗನೇ, 10 ಹುಡ್ದಾರ ಕಟ್ತಾರೇನೋ? ಕಟ್ಟೋದೊಂದೇ. ಆಯ್ತು ಅಮ್ಮ, ಬಿಡು. ನನ್ನ ಬರೆಯೋದೆಲ್ಲ ಕಳಿಬೇಡ. ಆ ನನ್ನ ಮಗ ಹುಡ್ದಾರಕ್ಕೂ ಗತಿ ಇಲ್ಲ ಅಂತ ಜನರ ಮುಂದೆ ಮಾನ ಮರ್ಯಾದೆಲ್ಲ ತೆಗಿಬೇಡ ಕಣ್ರಪ್ಪ. ನೀನ್ ಹೇಳೋಗರು, ಅವನೇನಾರ ಮಾತಾಡ್ಕೊಂಬ್ಲಿ. ನೀನ್ ಅದೇನ್ ಪವಾಡ ಹೇಳೋಗರು. ಹೇಳ್ತೀನಿ. ಅವತ್ತು ರಾತ್ರಿ 12 ಗಂಟೆಗೆ ಬೌ ಬೌ ಇದೇನಪ್ಪ? ನಾಯಿ. ಹೌದು ಕಣಪ್ಪ, ನಾವು ನಾಯಿಗಳೇ. ನೀನಲ್ಲ ಕಣಲ್ಲ. ಪೂರ ಕೇಳ. ನಾನು ಆಚೆ ಹೋಗು ನೋಡ್ತೀನಿ. ಆದ್ರೆ ನನ್ನ ಹೆಂಡತಿ ಕೆಳಗಡೆ ಹೂವ. ಹಾವ? ಅಯ್ಯೋ, ಹಾವದ ಕೂಡಲೇ ಕುಡ್ದದ್ದು ಹಿಡ್ದೇ ಬಿಡ್ತಲ್ಲಪ್ಪ ನಶ್ಯ. ಹಾವಿಗೂ ಹೂವಿಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ? ನೀನ್ ಹೇಳಪ್ಪ, ಪವಾಡ ಅದೇನ್ ಹೇಳ್ತೀಯೋ? ಅದೇನು ಹೇಳಿ ಪವಾಡ? ನೋಡಕ್ಕೆ 2 ಕಣ್ಣು ಸಾಲದು, ಅದನ್ನು ಕೇಳಕ್ಕೆ 2 ಕಿವಿನೋ ಸಾಲದು. ತಕೊಳಪ್ಪ. ಅವಳ ಮಹಿಮೆ ಆಮೇಲೆ ಜಾಸ್ತಿ ಆಯ್ತು ನೋಡು. ಈ ನಡುವೆ ಎಲ್ಲ ಭಕ್ತಾದಿಗಳು ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಹೌದಾ? ಹೋಗ್ರಿ ಹೋಗ್ರಿ ಅಂದ್ರು ಹೋಗಕ್ಕೆ ಇಲ್ಲ. ಹೋಗಲ್ವಾ? ಏನ್ ಮಾಡ್ತಾರೆ? ದಾನ ಮಾಡ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ. ಗಾಂಜಾ ಸೇವೆನೇನಾ? ಅಯ್ಯೋಯ್ಯೋ, ಗಾಂಜಾ ಸೇವೆನ ತಪ್ಪಲ್ವಾ? ನನ್ನ ಹೆಂಡತಿ ಮುಂದೆ ಏನಾದ್ರೂ ತಪ್ಪಾಗಿ ಮಾತನಾಡಿದ್ರೆ ಜಾಸ್ತಿ ಒದ್ಬಿಡ್ತಾಳೆ. ಮತ್ತೆ ಅವಳಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಗುದ್ದಿದ್ರೆ ಓಟಿ ಕಲಿಜೆಲ್ಲ ಕಿತ್ತೋಗಿ ಪಾತಾಳ್ಕೊಬಿಡ್ತೀವಿ. ಏನ್ ತಿಳ್ಕೊಂಡಿದಾರಲ್ಲ?
ಈ ಸಲ ಕೌನ್ಸಿಲ್ ಎಲೆಕ್ಷನ್ಗೆ ನಾನೇ ನಿಲ್ಲೋದು, ನಾನೇ ಗೆಲ್ಲೋದು. ಯಾವ ನಾರ ಅವನ್ ಬೃಂದಾ, 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 ಬೃಂದಾ. ಯಾಕೆಷ್ಟು ಭಯ ಪಡ್ತಾ ಇದ್ಯಾ? ಆರಾಮಾಗಿರು, ಏನೂ ಆಗೋದಿಲ್ಲ. ನಾನು ಇನ್ನು ಚಿಕ್ಕವಳಲ್ವಾ ಅಮ್ಮ? ಹೌದು ಪುಟ್ಟ, ನೀನಿನ್ನು ಚಿಕ್ಕವಳು. ಮತ್ತೆ ಮತ್ತೆ ಅವ ಆಂಟಿ ಹೇಳಿದ್ದು? ಅದೆಲ್ಲ ಬಿಡು, ನೀನ್ ಆಟ ಆಡ್ಕೊಂಡು ಆರಾಮಾಗಿರು. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ಚೆನ್ನಾಗೋದು, ಅಮ್ಮಂಗೆ ಸಹಾಯ ಮಾಡು. ಅಮ್ಮ, ಏನಾಯ್ತಮ್ಮ? ಮಲ್ಕೋ, ಏನಿಲ್ಲ. ಏನಾಯ್ತಮ್ಮ? ಯಾಕೆ ಹಿಂಗ್ ನೋಡ್ತಾ ಇದ್ದೀ? ನಾನ್ ಮೊದ್ಲೇ ಹೇಳ್ದೆ 5 ವಾರ ಅಕ್ಕ ಯಮ್ಮನ್ ದೇವಸ್ಥಾನಕ್ಕೆ ಕರ್ಕೊಂಡೋಗು ಅಂತ. ಮಗಿನ್ ನೋಡಿ ಹೆಂಗ್ ಮಾಡಿದ್ಯಾ? ನಮ್ದಕ್ಕೆ ಶೇರು ಬಾಬಾ ಹತ್ರ ಹೋಗೋಣ ಬಾ ಅಂತ ಕರ್ದೆ, ಇದಕ್ಕೆ ಕೇಳಲೇ ಇಲ್ಲ. ಮಗ ಎಷ್ಟು ಚಂದಾಗಿ ಆಡ್ಕೊಂಡಿತ್ತು. ಡಾಕ್ಟ್ರಯ್ಯ ಇದರ ಎಲ್ಲ ಸ್ವಲ್ಪ ಹಿಂದೆ ಹೋಗಿ, ಗಾಳಿ ಆಡ್ಲಿ. ಸರ್ ನೋಡಿ ಸರ್, ನನ್ ಮಗಳಿಗೆ ಏನಾಯ್ತು? ಸರ್ ಏನಾಯ್ತು ಸರ್? ನನ್ನ ಮಗಳಿಗೆ ಏನಾಯ್ತು ಸರ್? ಅವತ್ತೇ ಹೇಳಿಲ್ಲಮ್ಮ ನಾನು ನಿನ್ಗೆ ಮಗಳನ್ನ ಅಡ್ಮಿಟ್ ಮಾಡು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಸರ್ ದುಡ್ಡಿರ್ಲಿಲ್ಲ ಸರ್, ಅದಕ್ಕೆ ಅಡ್ಮಿಟ್ ಮಾಡ್ಲಿಲ್ಲ ಸರ್. ಏನ್ ಮಾಡು ಸರ್ ಇವಾಗ? ನೋಡಮ್ಮ, ಈ ಟೈಮಲ್ಲಿ ಹಾರ್ಮೋನ್ಗಳು ಏರಿಳಿತ ಆಗೋದು ಸಹಜ. ಫಾಲಿಕಲ್ ಸ್ಟೆಬಿಲಿಟಿ ಹಾರ್ಮೋನ್ಸ್ ಅಂತ. ಈ ಹಾರ್ಮೋನ್ಸು ಗರ್ಭಧಾರಣೆ ಆಗುತ್ತಲ್ಲ, ಆ ಟೈಮಲ್ಲಿ ಅದು ಯುಟಿಲೈಸ್ ಆಗುತ್ತೆ. ಈ ಟೈಮಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಈ ಕಡೆ ದೊಡ್ಡವಳು ಅಲ್ಲ, ಈ ಕಡೆ ಚಿಕ್ಕವಳು ಅಲ್ಲ. ಈ ಗೊಂದಲದಲ್ಲಿ ಮಕ್ಕಳು ಹೆದರ್ಕೋತಾ ಇರ್ತಾರೆ, ಭಯ ಪಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಇದು ಪ್ರೌಢಾವಸ್ಥೆ ಶುರು ಆಗ್ತಾ ಇರುತ್ತೆ, ಬಾಲ್ಯಾವಸ್ಥೆ ಎಂಡ್ ಆಗ್ತಾ ಇರುತ್ತೆ. ಇಂಥ ಪರಿಸ್ಥಿತಿಲಿ ದೊಡ್ಡವರಾದ ನಾವು ಅವ್ರಿಗೆ ಧೈರ್ಯ ಹೇಳ್ಬೇಕು, ಮೊದ್ಲು ಭರವಸೆ ಕೊಡಬೇಕು. ಯಾಕೆ ಅಂದ್ರೆ ಇದನ್ನೆಲ್ಲ ದಾಟ್ಕೊಂಡೇ ನೀವೆಲ್ಲ ಬಂದಿದ್ದೀರಾ. ಅದಕ್ಕೆ ಆ ಮಕ್ಕಳಿಗೆ ಸರಿಯಾಗಿ ತಿಳಿ ಹೇಳಿ, ಧೈರ್ಯ ಹೇಳಿ. ಈಗ ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ಹುಷಾರ್ ಮಾಡಿ ಸರ್ ನನ್ನ ಮಗಳಿಗೆ. ಪಲ್ಸ್ ರೇಟು ತುಂಬಾ ಕಡಿಮೆ ಆಗಿದೆ ಅಮ್ಮ. ಸರ್ ಏನಾರು ಮಾಡಿ ಸರ್ ನನ್ನ ಏನು ಮಗಳಿಗೆ. ಮಾಡಕ್ಕಾಗಲ್ಲ, ನಾಡಿ ಮಿಡಿತ ತುಂಬಾ ಕಡಿಮೆ ಇದೆ. ಕೈ ಮುಗಿತಿ, ನನ್ನ ಮಗಳು ಉಳಿಸ್ಕೊಡಿ ಸರ್, ಉಳಿಸ್ಕೊಡಿ ಸರ್. ಎಲ್ಲ ಮೂಢ ನಂಬಿಕೆನೆ ನಂಬ್ಕೋತೀರಾ. ಅಡ್ಮಿಟ್ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ. ಏನಮ್ಮ ನೀವು ಡಾಕ್ಟರ್ ಹೇಳ್ದಂಗೆ ಅಡ್ಮಿಟ್ ಮಾಡಬಾರ್ದಾಗಿತ್ತ? ಅಲ್ಲ ಕಣೆ ಬಾಗಿ, ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಂತ ಹೇಳಿಲ್ವೇನೆ? ಮಗುನ ಇಬ್ಬರೇ ಬಾಗಿ. ಎಲ್ಲಾರು ಒಂದೊಂದು ಹೇಳ್ತಾನೆ ಇರ್ಬೇಡ, ಎಲ್ಲಾರು ಒಂದು ಕೇಳಿ ಹಿಂಗಾಗಿದೆ. ನಾನು ಸುಮ್ಮನೆ ಬಾಗಿ ಹೇಳ್ಬೇಡ, ಸುಮ್ಮನೆ ಇರೋ ಬಗ್ಗೆ. ಏನು ಆಗಲ್ಲ, ಏನು ಆಗಲ್ಲ, ಏನು ಆಗಲ್ಲ. ಸುಮ್ಮನೆ ಸಮಾಧಾನ ಮಾಡ್ಕೋ, ಏನು ಆಗಲ್ಲ. ಸುಮ್ಮನೆ ಬಾಗಿ ಹೇಳ್ಬೇಡ. ಎಂತ ಚಂದ ಕಾಡ್ಕೊಂಡಿದ್ ಮಗ ಹೆಂಗ್ ಮಾಡಾಕ್ಬಿಟ್ಟೆ. ನಮ್ದಕ್ಕೆ ದರ್ಗಾಗೆ ಹೋಗಿ ಸಕ್ಕರೆ ಉದಿಸ್ಕಮ್ಮ ಅಂತ ಹೇಳ್ದೆ, ಕೇಳಲ್ಲ ನನ್ ಮಾತು.
ಇದು ಚಿಕ್ಕ ಮಗುವಿಂದ ನಮ್ಮ ಮನೆಗೆ ಬರ್ತಿತ್ತು ಆಟ ಆಡಕ್ಕೆ. ಅಲ್ಲ ಭಾಗ್ಯಮ್ಮನ್ಗೆ ಈ ತರ ಕಷ್ಟ ಬರಬಾರ್ದಾಗಿತ್ತಪ್ಪ. ಆಡೋ ಹುಡುಗಿ ಜೀವಕ್ಕೆ ಕುತ್ತು ಬಂದ್ಬಿಡ್ತು. ಊರ್ನಾಗ ಇಷ್ಟು ಜನ ಗೌಡ್ರಿದ್ದು ಏನೂ ಮಾಡಕ್ಕಾಗ್ಲಿಲ್ಲ. ಪಾಪ ಭಾಗ್ಯಮ್ಮ ಏನೇನೋ ಕಷ್ಟಪಟ್ಟು ಮಗಳನ್ನ ಸಾಕಿ ಏನೇನೋ ಮಾಡಿದ್ಲು. ಆದ್ರೆ ಹಣೆ ಬರ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡೋದಪ್ಪ? ಏನ್ ಮಾಡಕ್ಕಾಗುತ್ತೆ? ಎಲ್ಲ ದೈವಿಚ್ಛೆ. ಏನ್ ಮಾಡಕ್ಕಾಯ್ತದಪ್ಪ? ಎಲ್ಲ ದೇವ್ರ ಇಚ್ಛೆ, ಎಲ್ಲ ಪರಮಾತ್ಮ ಇಚ್ಛೆ, ನಮ್ದೇನಿಲ್ಲ. ಆ ಮಹಾತಾಯಿ ರೇಣುಕಾ ಯಲ್ಲಮ್ಮನೋ ಮುನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ. ನೀವು ಈಗ ಎಲ್ಲ ಪಂಚಾಯತಿ ಸೇರ್ಸಿದ ಉದ್ದೇಶ ಏನು ಅಂದ್ರೆ ಎಲ್ರು ಸೇರಿ ಊರ್ ಹಬ್ಬ ಮಾಡೋಣ ಅಂತಾರಪ್ಪ. ಎಲ್ರು ಅಭಿಪ್ರಾಯ ತಿಳ್ಕೊಳ್ಳೋಣ. ನೋಡಿ ಮುನಿಯಪ್ಪನವ್ರೆ, ಹರೀಶಪ್ಪನವ್ರೆ, ನಾವ್ ಹಿಂಗಂತ ಕುತ್ಕೊಂಡ್ರೆ ಈ ಸಮಸ್ಯೆ ಬಗೆಹರಿಸಿದೇನು? ನಾವೇನಾರು ಒಂದು ತೀರ್ಮಾನ ತಗೋಬೇಕು ಊರಿನ ಬಗ್ಗೆ. ಹೌದು ಸ್ವಾಮಿ, ತಗೋಬೇಕು. ಹೌದೌದು, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡು ನೀವೇ ಹೇಳಿ ಮುನಿಯಪ್ಪನವ್ರೆ. ಸ್ವಾಮಿ, ಈಗ ಗ್ರಾಮದಲ್ಲಿ ಇರ್ತಕ್ಕಂಥ ದೇವರಿಗೆ ಮುನೇಶ್ವರ ರೇಣುಕಾ ಯಲ್ಲಮ್ಮ ಶಾಂತಿ ಕೊಡ್ಲಿಲ್ಲ. ನಾವು ಊರಬ್ಬ ಮಾಡ್ಬೇಕು. ನಾವು ಎಲ್ರು ಸೇರಿದೀವಿ. ಇನ್ನು ಸೇರೋರವ್ರೆ ಎಲ್ರಿಗೂ ಒಂದು ತಿಳುವಳಿಕೆ ಕೊಟ್ಬಿಟ್ಟು ಯಾವ ರೀತಿ ದೇವ್ರಿಗೆ ಶಾಂತಿ ಮಾಡ್ಬೇಕು ಅಂತ ನಾವು ಮಾತಾಡೋಣ. ನೋಡಿ ಮುನಿಯಪ್ಪನವ್ರೆ, ನೋಡಿ ಮಹಾಜನಗಳೇ, ಇವತ್ತು ಈ ಊರಿಗೆ ಬಂದಿರತಕ್ಕಂಥ ಗಂಡಾಂತರ ಕಂಟಕ ಭಾಗ್ಯಮ್ಮನ ಮಗಳಿಗೆ ಬಂದಿದೆ. ಭಾಗ್ಯಮ್ಮನ ಮಗಳಿಗೆ ಬಂದಿರೋದು ನಾಳೆ ನಮ್ಗೆ ನಿಮ್ಗೆ ಎಲ್ರಿಗೂ ಬರ್ಬೋದು. ಊರಬ್ಬ ಮಾಡಿ 2-3 ವರ್ಷ ಆಯ್ತು. ನಾವು ಹಿರಿಯರು, ಊರಿನ ಪ್ರಮುಖರು ಇದ್ರ ಬಗ್ಗೆ ಏನಾದ್ರೂ ತೀರ್ಮಾನ ತೆಗೆದುಕೊಂಡಿದೀವಾ? 2-3 ವರ್ಷದಿಂದ ಹಬ್ಬ ನಿಂತೋಗಿದೆ. ಅದಕ್ಕೆ ನಮ್ಮ ಊರಿಗೆ ಬರ್ತಾ ಇರೋದು ಈ ಗಂಡಾಂತರ. ಈಗ ಭಾಗ್ಯಮ್ಮನ ಮಗಳಿಗೆ ತೊಂದರೆ ಆಯ್ತು, ಅದೇ ತರ ಇನ್ನೊಬ್ರಿಗೆ ಆಗ್ಬೋದು, ಇನ್ನೂ ಒಬ್ರಿಗೆ ಆಗ್ಬೋದು. ಅದಾಗದ ಹಾಗೆ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗೋಣ. ಬೀಡಿ ಕೊಡಲೇ. ಒಂದ್ ಮರಿ, ಒಂದ್ ಕೋಳಿ ಶಾಂತಿ ಕೊಟ್ಬಿಟ್ಟು ದೇವಿಗೆ ತೃಪ್ತಿ ಪಡಿಸೋಣಪ್ಪ. ನಾವೇನಾದ್ರೂ ಈ ವಿಷಯ ಊರಿನ ಹುಡುಗರಿಗೆ ಹೇಳಿದ್ರೆ ತಿಕ್ಕ ಒರ್ಸ್ಕೊಂಡು ಹೊರಟೆ ಹೋಗ್ಬಿಡ್ತವೆ, ಮುಖಾನೇ ತಿರ್ಸ್ಕೊಂಡು ಹೊರಟೆ ಹೋಗ್ಬಿಡ್ತವೆ. ಹಿಂಗ ಅಂದ್ರೆ ಹೆಂಗೆ? ನಾವೇನಾದ್ರೂ ಪ್ರಮುಖರು ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು. ಒಂದ್ ಬಿಡಿ ಕೊಡಲೇ, ಒಂದ್ ಬಿಡಿಯ. ಪಾಪ ಭಾಗ್ಯಮ್ಮ ಮಗಳಿಗೆ ಈ ತರ ಆಗಿದ್ದು ತುಂಬಾ ದುಃಖದ ವಿಷಯ. ಇದೆಲ್ಲ ದೈವಿಚ್ಛೆ. ಹುಟ್ಟು ಸಾವು ಯಾರಿಂದ ತಪ್ಸಕ್ಕಾಗಲ್ಲ. ಆಗಿದ್ದಾಗೋಯ್ತು. ಈಗ ಗ್ರಾಮಸ್ಥರೆಲ್ಲ ಸೇರಿದೀವಿ. ಎಲ್ರು ಯಾವತ್ತಿನ ದಿನ ಹಬ್ಬ ಮಾಡೋಣ ಅಂತ ಹೇಳ್ತೀರಾ, ಅವತ್ತಿನ ದಿನ ಹಬ್ಬ ಇಟ್ಕೊಳ್ಳೋಣ. ಹಂಗೆ ಪುರೋಹಿತರನ್ನ ಒಂದ್ ಮಾತು ಕೇಳಿ ಹಬ್ಬ ಮಾಡಿ ಮುಗಿಸ್ಬಿಡೋಣ. ಏನ್ರಪ್ಪ, ಊರಬ್ಬ ಮಾಡಕ್ಕೆ ನಿಮ್ಗೆಲ್ಲ ಒಪ್ಕೆನಾ? ಅದೇ ಸ್ವಾಮಿ ಹೇಳ್ತಾ ಇರೋದು. ಐನೋರ್ಗೆ ಕೇಳ್ಕೊಳ್ಳಿ ಯಾವ ಡೇಟ್ ಫಿಕ್ಸ್ ಮಾಡೋದು ಅಂತ. ಫಿಕ್ಸ್ ಮಾಡಿ ಹೇಳಿ. ಆಗ್ಲಿ ಸ್ವಾಮಿ. 500 ಹತ್ರ ಹೋಗಿ ಡೇಟ್ ಕೇಳ್ಕೊ ಬನ್ನಿ. ಏನಂತೀರಾ ನೀವು? ಮಾಡೋಣ. ಸರಿ, ಇವಾಗ ನೀವು ಒಂದ್ ಕೆಲಸ ಮಾಡಿ, ಹೇಳಿ ಸ್ವಾಮಿ. ಐನೋರ್ಗೆ ಫೋನ್ ಮಾಡಿ ಯಾವ ಡೇಟ್ ಅಂತ ನೀವೇ ಫಿಕ್ಸ್ ಮಾಡಿ. ಫೋನ್ ಮಾಡ್ಬಿಟ್ಟು ಬರ್ತೀನಿ ಸ್ವಾಮಿ. ಯಾವನ ಅವನು ಮಿಂಡ್ರು ಗುಟ್ಟಿ ತನ್ನ ಮಕ್ಕಳು ಬಿಡಿ ಸೇದದು. ಮಾನ ಮರದಿ ಇಲ್ದೇರು ಪಂಚಾಯತಿ ಬಂದು ಬಿಡಿ ಸೇರ್ತಾವ್ರೆ. ಅಯ್ಯೋ ಬೆಂಕಿ ಎತ್ಕೊತ್ ಬೆಂಕಿ. ಏಯ್, ಯಾವನವನು? ಮಾನ ಮರ್ಯಾದೆ ಇಲ್ವಾ ಪಂಚಾಯತಿ ಕಟ್ಟೆಗೆ? ಯಾವನವನು? ದೊಂಬರಾಟ ಅನ್ಕೊಂಡ್ಬಿಟ್ಟಿದ್ರ? ಯಾವನವನು ಬಿಡಿ ಸೇರ್ತಾ ಇರೋನು? ನನ್ ಮಕ್ಕಳನ್ನ ತಂದು ಏ ಹುಡುಗ್ರ, ಊರಿನ ಪಂಚಾಯತಿ ಕಟ್ಟೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಇದು ಪಂಚಾಯತಿ ಕಟ್ಟೆ ನ್ಯಾಯಾಲಯ ಇದ್ದಂಗೆ. ನೀವು ಇಷ್ಟ ಬಂದಾಗ ಮಾತಾಡೋದಲ್ಲ. ಊರಿನ ಪ್ರಮುಖರು ಗೌಡ್ರು ಏನ್ ಹೇಳ್ತಾರೋ ಅದನ್ನ ನೀವು ಕಿವಿ ಕೊಟ್ಟು ಕೇಳಬೇಕು. ನಮಸ್ಕಾರ ಮುನಿಯಪ್ಪನವರೇ, ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ಮಾತಾಡಿ. ಊರಬ್ಬ ಮಾಡಕ್ಕೆ ಒಂದು ಒಳ್ಳೆ ದಿನ ನೋಡಿ ಹೇಳಿ ಸ್ವಾಮಿ. ಹೇಳ್ತೀನಿ ಯಜಮಾನ್ರೆ, 1 ನಿಮಿಷ. ಮುಂದಿನ ತಿಂಗಳು 15, 16 ಒಳ್ಳೆ ಪ್ರಶಸ್ತಿವಾದ ದಿನ. ನೀವು ಹಬ್ಬ ಮಾಡ್ಕೊಳ್ಳಿ. ಹಾ ಆಯ್ತು. ಏನ್ ಹೇಳಿದ್ರು ಐನೋರು? ಸ್ವಾಮಿ, ಬರೋ ತಿಂಗಳು 500 ಹೇಳಿದ್ದು ಒಳ್ಳೆ ಟೈಮು ಮಂಗಳವಾರ.
15-16 ಹಾಕೊಳ್ಳಿ, ಚೆನ್ನಾಗಿ ನಡೀತದೆ ಅಂತ ಹೇಳಿದಾರೆ ಕಣ್ರಪ್ಪ. ಒಂದನ್ಕಿತ ಪಂಚಾಯತಿಯರು ಊರಬ್ಬ ಮಾಡ್ತಾರಂತೆ. ಊರಬ್ಬಕ್ ನೀವೆಲ್ಲ ಬರ್ಬೇಕಂತೆ. ನಿಲ್ಸಲೇ ತಮಟೆನವನೇ ಸ್ವಾಮಿ. 15-16 ಆಯ್ಕಿಲ್ಲ. ನಮ್ಮ ಮೊಮ್ಮಗಂದು ಬರ್ತಡೇ ಬರ್ತದ ಆ ಡೇಟ್ಗೆ. 15ಕ್ಕೆ ನಿಮ್ ಮೊಮ್ಮಗನ್ ಬರ್ತಡೇ ಬರ್ತದಂತ ಊರಬ್ಬ ನಿಲ್ಸಕ್ ಆಗ್ತದೆ ಯಜಮಾನ್ರೆ. ಸ್ವಾಮಿ, MP MLA ಮಿನಿಸ್ಟರ್ಗಳೆಲ್ಲ ಬರ್ತಾವ್ರೆ. 50 ಮರಿ ಓಡಿಸ್ತಾ ಇದ್ದೀನಿ. 4 ತರ ಒಬ್ಬಟ್ಟು ಮಾಡಿಸಿದ್ದೀನಿ. ತರತರವರಿ ಪಾಯಸ ಮಾಡಿಸಿದ್ದೀನಿ. ಪ್ಯಾಲೇಸ್ ಗ್ರೌಂಡ್ ನಾಗ ಇಟ್ಕೊಂಡಿದ್ದೀನಿ ಸ್ವಾಮಿ. ಮೊಮ್ಮಗನ್ ಬರ್ತಡೇ ಇನ್ನೊಂದಿನ ಇಟ್ಕೋಬಹುದಲ್ಲ ನೀವು? ಹಂಗೆಲ್ಲ ದೇವಿ ಹಾಕಿಲ್ಲ. ಕಾರ್ಯ ನಡೀಲಿ, ಊರಿಗೆ ಬಂದು ಶಾಪ ಕಂಟಕ ಎಲ್ಲ ತೊಲಗ್ಲಿ. ಸ್ವಾಮಿ, 2,000 ಜನ ಕರ್ಸಿದ್ದೀನಿ ಊಟಕ್ಕೆ. ನಾವು ವೆಜ್ ನಾನ್ ವೆಜ್ ಎಲ್ಲ ಐತೆ. ಆಯ್ಕಿಲ್ಲ. ನಾವು ಪಂಚಾಯತಿ ಕಟ್ಟನಾಗ ತೀರ್ಮಾನ ತೆಗೆದುಕೊಂಡ್ಮೇಲೆ ನೀವು ದಿನಾಂಕ ಚೇಂಜ್ ಮಾಡಿದ್ರೆ ಹೆಂಗೆ? ಊರಬ್ಬ ನಿಲ್ಸಕ್ಕಾಯ್ತೈತ? ಮಾಡುವ ಆಗ್ಬೋದು. ಅದ್ ಹೆಂಗಾಗ್ತಿದ್ರಿ? ಅಲ್ಲ, ಊರ್ ಜನರನ್ನೆಲ್ಲ ಪಂಚಾಯತಿ ಕರ್ಸ್ಬಿಟ್ಟು ಹಬ್ಬ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿಂಗ್ ದಿನಾಂಕ ಬದಲಾವಣೆ ಮಾಡಿದ್ರೆ ಹೆಂಗ್ ಸರಿ ಹೋಗ್ತೈತೆ? ಅದ್ ಹೆಂಗೆ ಸ್ವಾಮಿ? ವರ್ಷ ವರ್ಷ ಅರ್ಶಿನದ ನೀರು ನಮ್ಮ ಮನೆಯಿಂದ ತರ್ಬೇಕು. ಅದನ್ನ ಹೊಳೆಯಿಂದ ತಂದ್ಬಿಡ್ತೀರೋ ನೀವು? ಯಾವುದೇ ಕಾರಣಕ್ಕೂ ಹಬ್ಬ ನಿಲ್ಸಕ್ ಆಗಲ್ಲ. ನೋಡಿ ಸ್ವಾಮಿ, ಈಗ ಬರ್ತಡೇ ಅಂತ ಹಬ್ಬ ಮುಂದಕ್ಕೆ ಹಾಕೋದ್ ಬೇಡ, ಹುಟ್ಟದ ಹಬ್ಬ ಮುಂದಕ್ಕೆ ಹಾಕಬಹುದು. ಐನವರು ಹೇಳಿದಾಗೆ 15-16 ಫಿಕ್ಸ್ ಆಗದೆ. ಮಾಡ್ರಪ್ಪ ಹಬ್ಬ ನೀವು. ದೇವ್ರ ಕಾರ್ಯ ನಡೀಲಿ ಬಿಡಿ. ನಮ್ ಸ್ವಂತ ಕಾರ್ಯಕ್ಕೆ ದೇವ್ರ ಕಾರ್ಯ ನಿಲ್ಸಕ್ ಆಗುತ್ತಾ? ಯಾವ ದಿನಾಂಕ ನಿಗದಿ ಆಗಿತ್ತು ಅವತ್ತ ನಡೆಸ್ಲಿ ಬಿಡಿ. ಹಂಗೆಲ್ಲ ಮಾಡಕ್ಕಾಗಲ್ಲ ಸ್ವಾಮಿ. ಇದು ಗೌರವ ಪ್ರಶ್ನೆ. ಚೇಂಜ್ ಮಾಡಕ್ ಆಯ್ಕಿಲ್ಲ. ಊರ್ ದೇವಿಗೆ ಕೋಪ ಬಂದು ನಮ್ಮ ಮೇಲೆ ಅಗೆತನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ನಾವು ಹಬ್ಬ ಮಾಡ್ಬೇಕು. ಪ್ರತಿ ವರ್ಷನೂ ನಮ್ ಜಗಳದಲ್ಲಿ ಪಂಚಾಯತಿ ಕರೆದು ಊರಬ್ಬ ಮುಂದಕ್ಕೆ ಹೋಗ್ತಾನೆ ಇದೆ. ಎಲ್ಲ ನಿಮ್ಮಿಂದಾನೇ ಆಗ್ತಾ ಇರೋದು. ಯಾವ್ದಾದ್ರು ಬೇರೆ ಡೇಟ್ ಇಟ್ಕೊಳ್ಳಿ. ಹೆಂಗಾಗುತ್ತೆ? ನಿಮ್ ಬರ್ತಡೇಗೋಸ್ಕರ ನಾವು ಮುಂದಿನ ದಿನಾಂಕ ತೆಗೆದುಕೊಳಕ್ ಆಗುತ್ತಾ? ನಡೀರೆ ಇವ್ರದ್ದು ಇದ್ದಿದೆ ಕತೆ. ಯಾವಾಗ್ಲೂ ಇದೇ ಗೋಳು ಪಂಚಾಯತಿದು. ನಡಿ ಎದ್ದೋಡ್ರಿ ನಡೀರಿ ಹೋಗೋಣ. ನಾನ್ ಬಿಡಲ್ಲ. ನಮ್ಮ ಮುತ್ತಾತನ ಕಾಲದಿಂದಾನು ನಾವೇ ನಡ್ಸ್ಕೊಂಡ್ ಬಂದಿದೀವಿ. ನಾವು ಮುಖ್ಯಸ್ಥರಾಗಿ ಬಂದಿದೀವಿ ಇಲ್ಲಿ. ನಾ ಕಂಡಿದ್ದೀನಿ ಬಿಡ್ರಿ. ಏನ್ ದೊಡ್ಡ ಮುಖ್ಯಸ್ಥ ಅಂತ ಹೇಳ್ತಾನೆ ಇದೆಯಾ? ನನ್ನ ವಂಶಸ್ಥರ ಬಗ್ಗೆನೇ ಮಾತಾಡ್ತೀಯ ನೀನು? ಏಯ್ ಥೂ, ಪಂಚಾಯತಿ ಅಂತ ಪಂಚಾಯತಿ ಕಿತ್ತೋಗಿರೋ ಪಂಚಾಯತಿ. ಹೋಗ್ರಿ ಹೋಗ್ರಿ. ಇನ್ನೊಂದ್ ಪಂಚಾಯತಿ ಹೋಗ್ರಿ. ಸೇರ್ಸ್ ಮಾಡ್ತೀವಿ. ಹೋಗ್ರಿ ನೀವಿಲ್ಲ ಅಂದ್ರೆ ಏನು ಹಬ್ಬ ಮಾಡಕ್ ಆಗಲ್ವಾ? ಊರಬ್ಬ ಕ್ಯಾನ್ಸಲ್ ಆಯ್ತಂತೆ.